ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನಾನು ಎಂ ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ವಿಡಿಯೋದಲ್ಲಿ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, ಹೋಮೋಫೋನ್ಸ್, ಹೋಮೋನಿಮ್ಸ್, ಎಪೋನಿಮ್ಸ್ ಆಮೇಲೆ ಪ್ಯಾರೋನಿಮ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತೇನೆ. ನೀವು ಇನ್ನೂವರೆಗೆ ಈಜಿ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನಲ್ ಈಜಿ ಕ್ಲಾಸಸ್ದಲ್ಲಿ ನೋಡಬಹುದು. ನನ್ನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಯಿನ್ ಆಗಬೇಕೆಂದಿದ್ದರೆ ನನ್ನ ಫೇಸ್ಬುಕ್ ID-ವನ್ನು ಫಾಲೋ ಮಾಡಬಹುದು. ಇಲ್ಲಿ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು. ವಿದ್ಯಾರ್ಥಿ ಮಿತ್ರರೇ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ವರ್ಡ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಿಫಿಕ್ಸ್ಗಳ ಮತ್ತು ಸಫಿಕ್ಸ್ಗಳು ಈ ರೀತಿ ಎಲ್ಲವುಗಳನ್ನು ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ. ಮೊದಲನೇದಾಗಿ ಪ್ರಿಫಿಕ್ಸ್ ಬಗ್ಗೆ ನೋಡೋಣ. ಪ್ರಿಫಿಕ್ಸಸ್ ಆರ್ ಲೆಟರ್ಸ್ ವಿಚ್ ವಿ ಆ್ಯಡ್ ಟು ದ ಬಿಗಿನಿಂಗ್ ಆಫ್ ಎ ವರ್ಡ್ ಟು ಮೇಕ್ ಎ ನ್ಯೂ ವರ್ಡ್ ವಿತ್ ಎ ಡಿಫ್ರೆಂಟ್ ಮೀನಿಂಗ್. ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಮೂಲ ಪದಕ್ಕೆ ಅಂತಂದರೆ ರೂಟ್ ವರ್ಡ್ಗೆ ಸ್ಟಾರ್ಟಿಂಗಕ್ಕೆ ಏನು ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಸೇರಿಸಿ ಮತ್ತೊಂದು ಹೊಸ ಪದವನ್ನು ರಚನೆ ಮಾಡುವುದು. ಅಂತಂದರೆ ಈಗ ಒಂದು ರೂಟ್ ವರ್ಡ್ ಇರ್ತೈತಿ, ಅದಕ್ಕೆ ಸ್ಟಾರ್ಟಿಂಗಕ್ಕೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಸೇರಿಸಿ ಒಂದು ಹೊಸ ಶಬ್ದವನ್ನು ರಚನೆ ಮಾಡೋದಕ್ಕೆ ಏನು ಹೇಳ್ತೇವೆ ನಾವು, ಪ್ರಿಫಿಕ್ಸಸ್ ವರ್ಡ್ಸ್ ಅಂಥೇಳಿ ಹೇಳ್ತೇವೆ. ಏನು ನಾವು ಅಕ್ಷರಗಳನ್ನ ಸೇರಿಸಿರ್ತೇವಲ್ಲ ಅವುಗಳಿಗೆ ಪ್ರಿಫಿಕ್ಸ್ ಅಂಥೇಳಿ ಹೇಳ್ತೇವೆ. ಪ್ರಿಫಿಕ್ಸಸ್ ಕ್ಯಾನ್ ಫಾರ್ ಎಕ್ಸಾಂಪಲ್ ಕ್ರಿಯೇಟ್ ಎ ನ್ಯೂ ವರ್ಡ್ ಅಪೋಸಿಟ್ ಇನ್ ಮೀನಿಂಗ್ ಟು ದ ವರ್ಡ್ ದ ಪ್ರಿಫಿಕ್ಸ್ ಈಸ್ ಅಟ್ಯಾಚ್ಡ್ ಟು. They can also make a word negative or express relations of time, place or manner. ಇದರ ಅರ್ಥ ಏನಂತಂದ್ರೆ, ನಾವು ಏನು ಪ್ರಿಫಿಕ್ಸ್ಗಳನ್ನು ಬಳಸಿ ಹೊಸ ಶಬ್ದಗಳನ್ನು ರಚನೆ ಮಾಡ್ತೇವಲ್ಲ, ಆ ರಚನೆ ಮಾಡಿರ್ತಕ್ಕಂತಹ ಶಬ್ದಗಳು ನೆಗೆಟಿವ್ ವರ್ಡ್ಸ್ಗಳನ್ನು ಆಗಿರಬಹುದು. ಓಕೆ, ನೆಗೆಟಿವ್ ವರ್ಡ್ಸ್ಗಳನ್ನು ಆಗಿರಬಹುದು. ಆಮೇಲೆ ಪಾಸಿಟಿವ್ ವರ್ಡ್ಸ್ಗಳನ್ನು ಸಹ ನಾವು ಏನು ಮಾಡಬಹುದು, ಪಡ್ಕೋಬಹುದು. ಅದೇ ರೀತಿ ನಾವು ವ್ಯಕ್ತಪಡಿಸುವಂತಹ ಕೆಲವೊಂದಿಷ್ಟು ಟೈಮ್ಸ್ಗಳಾಗಿರ್ಬೋದು, ಆಮೇಲೆ ಪ್ಲೇಸಸ್ಗಳಾಗಿರ್ಬೋದು, ಸ್ಥಳ ಆಗಿರ್ಬೋದು, ಆಮೇಲೆ ಮ್ಯಾನರ್ ಆಗಿರಬಹುದು. ಮ್ಯಾನರ್ ಅಂತಂದರೆ ವಿಧಾನ ಆಗಿರಬಹುದು. ಇವುಗಳನ್ನು ಸಹ ನಾವು ಏನು ಮಾಡಬಹುದು, ಪ್ರಿಫಿಕ್ಸ್ಗಳನ್ನು ಬಳಸಿ ಹೊಸದಾಗಿ ಇರುವಂಥ ಶಬ್ದಗಳು ಈ ಒಂದು ಮ್ಯಾನರ್ದಲ್ಲಿ, ವಿಧಾನದಲ್ಲಿ ನಾವು ಪಡ್ಕೋಬಹುದು. ಓಕೆ, ಈಗ ಉದಾಹರಣೆಗೆ ಇಲ್ಲಿ ನಾವು ನೋಡೋಣ. ಈಗ ಬೇಸ್ ವರ್ಡ್ ಇದಾವು. ಬೇಸ್ ವರ್ಡ್ ಅಂತಂದರೆ ರೂಟ್ ವರ್ಡ್ಸ್ಗಳಿದಾವೆ ಕೆಲವೊಂದಿಷ್ಟು. ಅವುಗಳಿಗೆ ಪ್ರಿಫಿಕ್ಸನ್ನು ಸೇರಿಸಿದಾಗ ಅವು ಹೊಸ ಶಬ್ದಗಳು ಆಗ್ತಾವು. ಆಮೇಲೆ ಅದೇ ರೀತಿ ಆ ಪ್ರಿಫಿಕ್ಸ್ ವರ್ಡ್ಸ್ಗಳು ಏನಾಗಿರ್ತಾವೆ, ಅವು ಅಪೋಸಿಟ್ ಆಗಿರ್ತಾವ ಅಥವಾ ನೆಗೆಟಿವ್ ಆಗಿರ್ತಾವ, ಏನಾಗಿರ್ತಾವ ಅನ್ನೋದನ್ನು ನಾವಿಲ್ಲಿ ಒಂದು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಈಗ ಒಂದೇ ಶಬ್ದ ಆಗಿರ್ತಕ್ಕಂತಹ ಪಾಸಿಬಲ್ ಇದೆ. ಇದು ಒಂದು ರೂಟ್ ವರ್ಡ್, ಬೇಸ್ ವರ್ಡ್ ಇದೆ. ಈ ಪಾಸಿಬಲ್ಗೆ ನಾವು ಇಂಪ್ ಅಂಥೇಳಿ ಏನಪ್ಪ ಒಂದು ಪ್ರಿಫಿಕ್ಸನ್ನು ಸೇರಿಸಿದಾಗ ಒಂದು ಹೊಸ ಶಬ್ದ ಆಗ್ತೈತಿ. ಅದು ಏನು, ಇಂಪಾಸಿಬಲ್ ಅಂಥೇಳಿ. ಓಕೆ, ಈ ಇಂಪಾಸಿಬಲ್ ಇರ್ತಕ್ಕಂಥ ಶಬ್ದ ನಮಗೆ ಏನು ಸೂಚಿಸ್ತೈತಿ, ಅಪೋಸಿಟ್ ವರ್ಡ್ ಆಫ್ ಪಾಸಿಬಲ್. ಪಾಸಿಬಲ್ ಶಬ್ದದ ಅಪೋಸಿಟ್ ವರ್ಡ್ ಇಂಪಾಸಿಬಲ್ ಅಂಥೇಳಿ ಸೂಚಿಸ್ತೈತಿ. ಈ ರೀತಿ ನಾವು ರೂಟ್ ವರ್ಡ್ಗೆ ಅಂಥೇಳಿ ಪ್ರಿಫಿಕ್ಸನ್ನು ಸೇರಿಸಿ ಒಂದು ಹೊಸ ಶಬ್ದ ಮಾಡಿದ್ವಿ. ಅದು ಇಂಪಾಸಿಬಲ್ ಅಂಥೇಳಿ ಒಂದು ಹೊಸ ಶಬ್ದ ಆಯಿತು. ಅದು ಅಪೋಸಿಟ್ ವರ್ಡ್ ಅಂಥೇಳಿ ನಮಗೆ ಗೊತ್ತಾಯಿತು. ಅದೇ ರೀತಿ ಏಬಲ್ ಅಂಥೇಳಿ ಒಂದು ಶಬ್ದ ಇದೆ. ಆ ಏಬಲ್ಗೆ UN ಅಂಥೇಳಿ ಇರುವಂಥ ಒಂದು ಪ್ರಿಫಿಕ್ಸನ್ನು ಸೇರಿಸಿ ಆ ಒಂದು ಹೊಸ ಶಬ್ದ ಏನು ರಚನೆ ಆಯಿತು, ಅನೇಬಲ್ ಅಂಥೇಳಿ ರಚನೆ ಆಯಿತು. ಇದು ಏಬಲ್ದ ಅಪೋಸಿಟ್ ವರ್ಡ್ ಅನೇಬಲ್ನೂ ಆಗ್ತೈತಿ. ಆಮೇಲೆ ನೆಗೆಷನ್ನು ತೋರಿಸ್ತೈತಿ. ನೆಗೆಷನ್ ಅಂತಂದರೆ ನೆಗೆಟಿವ್ ವರ್ಡನ್ನು ಸಹ ತೋರಿಸ್ತೈತಿ. ಅದೇ ರೀತಿ ಇನ್ನೊಂದು ಶಬ್ದ ಇದೆ, ಪೇಮೆಂಟ್. ಈ ಪೇಮೆಂಟ್ ಶಬ್ದಕ್ಕೆ ನಾವು ಪ್ರಿಫಿಕ್ಸನ್ನು ಏನು ಸೇರಿಸೇವಿ, ನಾನ್ ಅಂಥೇಳಿ ಸೇರಿಸೇವಿ. ನಾನ್ ಅಂಥೇಳಿ ಸೇರಿಸಿದಾಗ ಒಂದು ಹೊಸ ಶಬ್ದ ರಚನೆ ಆಯಿತು, ನಾನ್ ಪೇಮೆಂಟ್ ಅಂಥೇಳಿ. ಪಾವತಿ ಮಾಡದೇ ಇರೋದಕ್ಕೆ ನಾನ್ ಪೇಮೆಂಟ್ ಅಂಥೇಳಿ ಹೇಳ್ತೇವೆ. ಇದು ಸಹ ಏನು ಸೂಚಿಸ್ತೈತಿ, ನಮಗೆ ನೆಗೆಷನ್ ಸೂಚಿಸ್ತೈತಿ. ನೆಗೆಷನ್ ಅಂತಂದರೆ ನೆಗೆಟಿವ್ ಸೂಚಿಸ್ತೈತಿ. ಅದೇ ರೀತಿ ವಾರ ಅಂಥೇಳಿ ಒಂದು ಶಬ್ದ ಇದೆ. ಈ ವಾರಿಗೆ ಪ್ರೀ ಅಂಥೇಳಿ ಒಂದು ನಾವು ಪ್ರಿಫಿಕ್ಸನ್ನು ಸೇರಿಸಿದ್ವಿ. ಪ್ರಿಫಿಕ್ಸನ್ನು ಸೇರಿಸಿದಾಗ ಒಂದು ಹೊಸ ಶಬ್ದ ಆಯಿತು, ಅದು ಪ್ರೀ ವಾರ್ ಅಂಥೇಳಿ. ಪ್ರೀ ವಾರ್ ಅಂತಂದರೆ ಯುದ್ಧಕ್ಕಿಂತ ಮುಂಚೆ ಅಂಥೇಳಿ. ಓಕೆ, ಇದು ನಮಗೇನು ಸೂಚಿಸಾಕತೈತಿ, ಟೈಮನ್ನು ಸೂಚಿಸ್ತೈತಿ. ಅದೇ ರೀತಿ ಟೆರೆಸ್ಟ್ರಿಯಲ್ ಅಂಥೇಳಿ ಒಂದು ಶಬ್ದ ಇದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಅಂಥೇಳಿ ಇರುವಂಥ ಒಂದು ಪ್ರಿಫಿಕ್ಸನ್ನು ಸೇರಿಸಿ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅಂಥೇಳಿ ಒಂದು ಹೊಸ ಶಬ್ದವನ್ನು ರಚನೆ ಮಾಡಿದ್ವಿ. ಇದು ನಮಗೆ ಪ್ಲೇಸನ್ನು ಸೂಚಿಸ್ತಾ ಇದೆ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅಂತಂದರೆ ನೆಲದ ಆಚೆ ಅಂಥೇಳಿ ಅರ್ಥವನ್ನು ಕೊಡ್ತೈತಿ. ಅದೇ ರೀತಿ ಕುಕ್ ಅಂತ ಇರುವಂಥ ಒಂದು ಶಬ್ದ ಇದೆ. ಬೇಸ್ ವರ್ಡ್ ಇದೆ, ರೂಟ್ ವರ್ಡ್ ಇದೆ. ಇದಕ್ಕೆ ನಾವು ಓವರ್ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ಸೇರಿಸಿ ಹೊಸ ಶಬ್ದವನ್ನು ಮಾಡಿದ್ವಿ. ಆ ಹೊಸ ಶಬ್ದ ಏನಾಯಿತು, ಓವರ್ ಕುಕ್ ಅಂತೇಳಿ ಒಂದು ಹೊಸ ಶಬ್ದ ಆಯಿತು. ಈ ಓವರ್ ಕುಕ್ ನಮಗೇನು ಸೂಚಿಸ್ತೈತಿ, ಮ್ಯಾನರನ್ನು ಸೂಚಿಸ್ತೈತಿ, ವಿಧಾನವನ್ನು ಸೂಚಿಸ್ತೈತಿ. ಓವರ್ ಕುಕ್ ಅಂತಂದರೆ
ಬೇಯಿಸುವುದು, ಹೆಚ್ಚಾಗಿ ಬೇಯಿಸೋದಕ್ಕೆ ಏನು ಹೇಳ್ತೇವೆ ನಾವು ಓವರ್ ಕುಕ್ ಅಂತೇಳಿ ಹೇಳ್ತೇವೆ. ಈ ರೀತಿ ನಾವು ಏನಪ್ಪ ಅಂತಂದ್ರೆ ರೂಟ್ ವರ್ಡ್ಸ್ಗಳಿಗೆ ಮೊದಲಿಗೆ ಅಂತಂದ್ರೆ ಸ್ಟಾರ್ಟಿಂಗಕ್ಕನ್ನ ಏನು ಮಾಡ್ಬೋದು, ಕೆಲವೊಂದಿಷ್ಟು ಲೆಟರ್ಸ್ಗಳ ಗುಂಪುಗಳನ್ನು ಸೇರಿಸಿ ಹೊಸ ಶಬ್ದಗಳನ್ನು ರಚನೆ ಮಾಡ್ಬೋದು. ಏನು ನಾವು ಶಬ್ದಗಳನ್ನು ಅಥವಾ ಕೆಲವೊಂದಿಷ್ಟು ಲೆಟರ್ಸ್ಗಳನ್ನು ಏನು ಸೇರಿಸ್ತೇವಲ್ಲ ಆ ಎಲ್ಲ ಲೆಟರ್ಸ್ಗಳು ಪ್ರಿಫಿಕ್ಸಸ್ಗಳು ಆಗಿರ್ತಾವೆ. ಈಗ ಇದರಲ್ಲಿ IM ಇರುವಂಥ ಪ್ರಿಫಿಕ್ಸು, ಆಮೇಲೆ UN ಇದು ಒಂದು ಪ್ರಿಫಿಕ್ಸು, ಆಮೇಲೆ ನಾನ್ ಇದು ಒಂದು ಪ್ರಿಫಿಕ್ಸು, ಪ್ರೀ, ಎಕ್ಸ್ಟ್ರಾ, ಓವರ್ ಇವೆಲ್ಲ ಏನಪ್ಪ ಅಂತಂದರೆ ಪ್ರಿಫಿಕ್ಸಸ್ಗಳು. ಇದರಿಂದ ರಚನೆ ಆಗಿರ್ತಕ್ಕಂಥ ಶಬ್ದಗಳು ಪ್ರಿಫಿಕ್ಸಸ್ ವರ್ಡ್ಸ್ಗಳು. ಓಕೆ, ಈ ರೀತಿ ನಾವು ಪ್ರಿಫಿಕ್ಸ್ಗಳನ್ನು ಉಪಯೋಗ ಮಾಡಬಹುದು. ಅದೇ ರೀತಿ ಇನ್ನೂ ಕೆಲವೊಂದಿಷ್ಟು ಪ್ರಿಫಿಕ್ಸಸ್ಗಳಿದಾವೆ, ಅವುಗಳನ್ನು ಯಾವ ರೀತಿ ನಾವು ಬಳಸಬೇಕು ಅನ್ನೋದನ್ನು ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವು ಚರ್ಚೆ ಮಾಡೋಣ. ಈಗ ಇನ್ನೊಂದು ಪ್ರಿಫಿಕ್ಸ್ ಇದೆ, ಅದು A ಅಂತೇಳಿ. ಆ ಎಯನ್ನು ನಾವು ಯಾವ ರೀತಿ ಬಳಸ್ಬೋದು, A ಪ್ಲಸ್ B ಬೆಡ್, ಆ ಬೆಡ್ ಅಂಥೇಳಿ ಒಂದು ಹೊಸ ಶಬ್ದ ಆಗ್ತೈತಿ. ಅದೇ ರೀತಿ B ಅನ್ನುವಂಥದ್ದು ಒಂದು ಪ್ರಿಫಿಕ್ಸು, B ಪ್ಲಸ್ ಸೈಡ್, ಬಿಸೈಡ್ ಅಂಥೇಳಿ ಒಂದು ಹೊಸ ಶಬ್ದ ಆಗ್ತೈತಿ. ಅದೇ ರೀತಿ ಇನ್ ಅನ್ನುವಂಥದ್ದು ಸಹ ಒಂದು ಪ್ರಿಫಿಕ್ಸು, ಇನ್ ಪ್ಲಸ್ ಕಮ್, ಇನ್ಕಮ್ ಅಂತೇಳಿ ಒಂದು ಹೊಸ ಶಬ್ದ. ನೆಕ್ಸ್ಟ್ ಮಿಸ್ ಇದು ಒಂದು ಸಹ ಪ್ರಿಫಿಕ್ಸ್, ಇದು ಮಿಸ್ ಪ್ಲಸ್ ಜಡ್ಜ್ ಆಗಿ ಇದು ಕೂಡ್ಕೊಂಡ ಮೇಲೆ ಏನಾಗ್ತೈತಿ, ಒಂದು ಹೊಸ ಶಬ್ದ ಮಿಸ್ ಜಡ್ಜ್ ಆಗ್ತೈತಿ. ಅದೇ ರೀತಿ UN ಅಂತ ಇರುವಂಥದ್ದು ಒಂದು ಪ್ರಿಫಿಕ್ಸ್, UN ಪ್ಲಸ್ ಫೋಲ್ಡ್, ಅನ್ಫೋಲ್ಡ್ ಅಂಥೇಳಿ ಒಂದು ಹೊಸ ಶಬ್ದ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ವಿತ್ ಅಂತೇಳಿದೆ, ವಿತ್ ಪ್ಲಸ್ ವಿತ್ಡ್ರಾ ಅಂಥೇಳಿ ಒಂದು ಹೊಸ ಶಬ್ದ ಆಗ್ತೈತಿ. ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಇನ್ನೂ ಒಂದು 3 ಪ್ರಿಫಿಕ್ಸ್ಗಳನ್ನು ನಾನು ನಿಮ್ಗೆ ಕೊಟ್ಟೇನಿ. ಫಾರ್ ಅಂಥೇಳಿ ಒಂದಿದೆ, ಓವರ್ ಅಂಥೇಳಿ ಒಂದಿದೆ, ಅಂಡರ್ ಅಂಥೇಳಿ ಒಂದಿದೆ. ಸೊ ಇವು ಮೂರು ಸಹ ಏನಪ್ಪ ಅಂತಂದರೆ ಪ್ರಿಫಿಕ್ಸಸ್ಗಳು. ಇವುಗಳನ್ನು ಏನು ಮಾಡಬಹುದು, ನಾವು ಶಬ್ದದ ಮೊದಲಿಗೆ ಉಪಯೋಗಿಸಿ ಹೊಸ ಶಬ್ದಗಳನ್ನು ರಚನೆಯನ್ನು ಮಾಡಬಹುದು. ಈಗ ಪ್ರಿಫಿಕ್ಸ್ಗಳನ್ನು ನೋಡಿದ ಮೇಲೆ ಸಫಿಕ್ಸ್ಗಳನ್ನು ನೋಡೋಣ. ಈಗ ಪ್ರಿಫಿಕ್ಸ್ ಅಂತಂದರೆ ಶಬ್ದದ ಮೊದಲಿಗೆ ಸ್ಟಾರ್ಟಿಂಗಕ್ಕೆ ಯೂಸ್ ಮಾಡುವಂಥ ಕೆಲವೊಂದಿಷ್ಟು ಅಕ್ಷರಗಳು. ಈಗ ಸಫಿಕ್ಸ್ ಅಂತಂದರೆ ಏನು, ಶಬ್ದದ ಕೊನೆಯಲ್ಲಿ ಉಪಯೋಗಿಸುವಂತಹ ಕೆಲವೊಂದಿಷ್ಟು ನಿಗದಿತ ಅಕ್ಷರಗಳು ಇದಾವಲ್ಲ, ಅವುಗಳಿಗೆ ಏನು ಹೇಳ್ತೇವೆ ನಾವು ಸಫಿಕ್ಸ್ ಅಂತೇವೆ. ನೋಡೋಣ. ಎ ಲೆಟರ್ ಆರ್ ಗ್ರೂಪ್ ಆಫ್ ಲೆಟರ್ಸ್ ಆ್ಯಡೆಡ್ ಅಟ್ ದ ಎಂಡ್ ಆಫ್ ಎ ವರ್ಡ್ ಟು ಮೇಕ್ ಎ ನ್ಯೂ ವರ್ಡ್ ಅಂತಂದರೆ ಒಂದು ಅಕ್ಷರ ಇರಬಹುದು ಅಥವಾ ಅಕ್ಷರಗಳ ಗುಂಪು ಇರಬಹುದು. ಆ ಅಕ್ಷರಗಳ ಗುಂಪನ್ನು ರೂಟ್ ವರ್ಡದ ಕೊನೆಯಲ್ಲಿ ನಾವು ಉಪಯೋಗ ಮಾಡಿ ಒಂದು ಹೊಸ ಶಬ್ದವನ್ನು ರಚನೆ ಮಾಡಬಹುದು. ಈ ರೀತಿ ಆಗಿರ್ತಕ್ಕಂತಹ ಶಬ್ದಗಳು ಸಫಿಕ್ಸಸ್ ವರ್ಡ್ಸ್ಗಳು ಆಗ್ತಾವು. ಆಮೇಲೆ ಅವುಗಳ ಜೊತೆಗೆ ಏನು ನಾವು ಸೇರಿಸಿರ್ತೇವಲ್ಲ ಕೊನೆಯಲ್ಲಿ ಅಕ್ಷರ ಅಥವಾ ಅಕ್ಷರಗಳ ಗುಂಪು, ಅವುಗಳ ಎಲ್ಲ ಸಫಿಕ್ಸಸ್ಗಳು. ಇಟ್ ಈಸ್ ಯೂಸ್ಫುಲ್ ಟು ಚೇಂಜ್ ಎ ಪಾರ್ಟ್ ಆಫ್ ಸ್ಪೀಚ್ ವರ್ಡ್ ಟು ಅನದರ್ ಪಾರ್ಟ್ ಆಫ್ ಸ್ಪೀಚ್ ವರ್ಡ್ ಅಂತಂದರೆ ಏನು, ಈಗ ವಾಕ್ಯದ ಪದಗಳಿರ್ತಾವು. ಆ ಒಂದು ವಾಕ್ಯದ ಪದವನ್ನು ಇನ್ನೊಂದು ವಾಕ್ಯದ ಪದವನ್ನಾಗಿ ಏನು ಮಾಡಬಹುದು, ನಾವು ಬದಲಾಯಿಸಬಹುದು. ಇವುಗಳನ್ನು ಉಪಯೋಗಿಸಿ, ಈ ಸಫಿಕ್ಸ್ಗಳನ್ನು ಉಪಯೋಗಿಸಿ ವಾಕ್ಯದ ಪದ ಒಂದಿರ್ತೈತಿ, ಆ ವಾಕ್ಯದ ಪದವನ್ನು ಇನ್ನೊಂದು ಪದವನ್ನಾಗಿ ಏನು ಮಾಡಬಹುದು, ಚೇಂಜ್ ಮಾಡಬಹುದು. ಯಾವ ರೀತಿ ಅನ್ನೋದನ್ನು ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಆ್ಯಕ್ಟ್ ಅಂತ ಇರೋದು ಒಂದು ವರ್ಬ್, ಕ್ರಿಯಾಪದ. ಆ್ಯಕ್ಟ್ ಅಂತ ಇರೋದು ಒಂದು ವರ್ಬ್, ಕ್ರಿಯಾಪದ. ಅದನ್ನು ಏನು ಮಾಡಬಹುದು ನಾವು TION ಅಂಥೇಳಿ ಇರುವಂತಹ ಒಂದು ಸಫಿಕ್ಸನ್ನು ಯೂಸ್ ಮಾಡಿ ಆ್ಯಕ್ಷನ್ ಅಂಥೇಳಿ ಅದನ್ನು ನಾವು ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಒಂದು ಆ್ಯಕ್ಷನ್ ಅಂತೇಳಿ ಒಂದು ವರ್ಡ್ ಆದಮೇಲೆ ಅದು ಆ್ಯಕ್ಷನ್ ಇರುವಂಥದ್ದು ಒಂದು ನೌನ್ ಆಗ್ತೈತಿ. ನೋಡಿರಿ, ಇಲ್ಲಿ ಆ್ಯಕ್ಟ್ ಇರುವಂಥದ್ದು ವರ್ಬ್ ಆ್ಯಕ್ಷನ್ ಆಗಿ ಚೇಂಜ್ ಆಗಿ ಅದು ನೌನ್ ಆಯ್ತು, ಇಲ್ಲಿ ಹೌದಾ, ನಾಮಪದ ಆಯಿತು. ಅದೇ ರೀತಿ ವುಡ್ ಅಂಥೇಳಿ ಒಂದಿದೆ, ವುಡ್ ಇರುವಂಥದ್ದು ಒಂದು ನಾಮಪದ. ಈ ನಾಮಪದಕ್ಕೆ ನಾವು ಕೊನೆಯದಾಗಿ EN ಅಂತ ಇರುವಂತಹ ಒಂದು ಸಫಿಕ್ಸನ್ನು ಸೇರಿಸಿ ವುಡನ್ ಅಂಥೇಳಿ ಒಂದು ನಾವು ಅಡ್ಜೆಕ್ಟಿವನ್ನು ಏನು ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಈ ರೀತಿ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇರುವಂಥದ್ದು ಇನ್ನೊಂದು ಪಾರ್ಟ್ಸ್ ಆಫ್ ಸ್ಪೀಚವನ್ನಾಗಿ ಚೇಂಜ್ ಮಾಡಬಹುದು ನಾವು ಈ ಸಫಿಕ್ಸಸ್ಗಳನ್ನು ಉಪಯೋಗ ಮಾಡಿ. ಈಗ ಇಲ್ಲಿ ಕೆಲವೊಂದಿಷ್ಟು ಸಫಿಕ್ಸಸ್ಗಳಿದಾವೆ. ಆ ಸಫಿಕ್ಸಸ್ಗಳನ್ನು ಉಪಯೋಗಿಸಿ ನಾವು ಏನು ಮಾಡಬಹುದು, ನಾಮಪದಗಳನ್ನಾಗಿ ಚೇಂಜ್ ಮಾಡಬಹುದು. ಉದಾಹರಣೆಗೆ ಏಜ್ ಅಂಥೇಳಿ ಒಂದು ಏನಿದೆ ಸಫಿಕ್ಸ್ ಇದೆ. ಈ ಸಫಿಕ್ಸನ್ನು ನಾವು ರೂಟ್ ವರ್ಡಿಗೆ ಸೇರಿಸಿ ಏನು ಮಾಡಬಹುದು, ರೂಟ್ ವರ್ಡಿಗೆ ಸೇರಿಸಿ ನಾಮಪದವನ್ನಾಗಿ ಚೇಂಜ್ ಮಾಡಬಹುದು. ಉದಾಹರಣೆಗೆ ಏಜ್ ಇದ್ದದ್ದು ಮೈಲ್ ಇರುವಂಥ ರೂಟ್ ವರ್ಡಿಗೆ ಏಜನ್ನು ಸೇರಿಸಿದಾಗ ಮೈಲೇಜ್ ಅಂಥೇಳಿ ಒಂದು ನಾಮಪದ ಆಗ್ತೈತಿ. ಅದೇ ರೀತಿ ಯೂಸೇಜ್, ವೆಸ್ಟೇಜ್ ಇವು ಎಲ್ಲವುಗಳು ಸಹ ನಾಮಪದಗಳು. ರೂಟ್ ವರ್ಡ್ಗಳಿಗೆ ಏನು ಮಾಡೀವಿ ನಾವು, ಏಜ್ ಅನ್ನುವಂಥ ಒಂದು ಸಫಿಕ್ಸನ್ನು ಸೇರಿಸಿ ನಾಮಪದವನ್ನಾಗಿ ಚೇಂಜ್ ಮಾಡೇವಿ. ಅದೇ ರೀತಿ ಆರ್ ಅಂಥೇಳಿದೆ.
ಈ ಆರ್ ಇರುವಂತಹ ಸಫಿಕ್ಸನ್ನು ಯೂಸ್ ಮಾಡಿ ಕೆಲವೊಂದಿಷ್ಟು ನಾಮಪದಗಳನ್ನು ರಚನೆ ಮಾಡೀವಿ. ಅವುಗಳು ಯಾವ್ಯಾವು? ಆಬ್ಜೆಕ್ಟರ್ ಅಂಥೇಳಿ ಒಂದಾಗಿದೆ, ಆಮೇಲೆ ಪ್ರೊಜೆಕ್ಟರ್ ಅಂಥೇಳಿ ಒಂದು ನಾಮಪದ ಆಗಿದೆ. ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ನಾನು ನಿಮಗೆ ಉದಾಹರಣೆಗಳನ್ನು ಕೊಟ್ಟೇನಿ. ಈ ಎಲ್ಲ ಅಕ್ಷರಗಳನ್ನು ಅಥವಾ ಅಕ್ಷರಗಳ ಗುಂಪುಗಳನ್ನು ನಾವು ಕೆಲವೊಂದಿಷ್ಟು ರೂಟ್ ವರ್ಡ್ಸ್ಗಳಿಗೆ ಸೇರಿಸಿ ಏನು ಮಾಡಬಹುದು? ನಾಮಪದವನ್ನಾಗಿ ಚೇಂಜ್ ಮಾಡಬಹುದು. ಅದರೊಳಗೆ ಯಾವ್ಯಾವಪ್ಪ ಅಂತಂದರೆ AL ಇದೆ, ANT ಇದೆ, ಆ್ಯಕ್ಷನ್ ಇದೆ, ಡಾಮ್ ಇದೆ, EER ಇದೆ. ಇವೆಲ್ಲವುಗಳನ್ನು ಸಹ ನಾವು ಏನು ಮಾಡಬಹುದು? ಉಪಯೋಗಿಸಿ ಏನು ಮಾಡಬಹುದು? ನಾಮಪದವನ್ನಾಗಿ ಚೇಂಜನ್ನು ಮಾಡಬಹುದು. ಈಗ ಮುಂದಿನದಾಗಿ ಅದೇ ರೀತಿ ಅಡ್ಜೆಕ್ಟಿವ್ಸ್ಗಳನ್ನು ಸಹ ನಾವು ಮಾಡಬಹುದು. ಯಾವ ರೀತಿ? ಈಗ ಇಡಿ ಅಂತ ಇರುವಂಥ ಒಂದು ಸಫಿಕ್ಸನ್ನು ಯೂಸ್ ಮಾಡಿ ರೂಟ್ ವರ್ಡ್ಗೆ ಕೊನೆಯದಾಗಿ ಸೇರಿಸಿ ಏನು ಮಾಡಬಹುದು? ನಾವಿಲ್ಲಿ ಒಂದು ಅಡ್ಜೆಕ್ಟಿವ್ಸ್ ರೆಡಿ ಮಾಡಬಹುದು. ಉದಾಹರಣೆಗೆ ಗಿಫ್ಟೆಡ್ ಅಂತ ಇದೆ ನೋಡಿರಿ. ಗಿಫ್ಟ್ ಅಂತ ಇರುವಂಥ ಒಂದು ರೂಟ್ ವರ್ಡ್, ಅದಕ್ಕೆ ಇಡಿ ಅಂತ ಲಾಸ್ಟಿಗೆ ಕೊನೆಯದಲ್ಲಿ ಸೇರಿಸಿ ನಾವು ಗಿಫ್ಟೆಡ್ ಅಂತ ಒಂದು ಹೊಸ ವರ್ಡನ್ನು ಸೃಷ್ಟಿ ಮಾಡಿದ್ವಿ. ಸೊ ಇದು ಇಡಿ ಅಂತ ಇರುವಂಥದ್ದು ಒಂದು ಸಫಿಕ್ಸ್. ಅದೇ ರೀತಿ ಟ್ಯಾಲೆಂಟಿಗೆ ಇಡಿಯನ್ನು ಸೇರಿಸಿದಾಗ ಟ್ಯಾಲೆಂಟೆಡ್ ಆಗ್ತೈತಿ, ಇದು ಸಹ ಅಡ್ಜೆಕ್ಟಿವ್. ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಇವು ಸಫಿಕ್ಸಸ್ಗಳನ್ನು ಉಪಯೋಗಿಸಿ ನಾವು ಅಡ್ಜೆಕ್ಟಿವ್ಸ್ಗಳನ್ನಾಗಿ ಚೇಂಜ್ ಮಾಡಬಹುದು. ಅವು ಯಾವ್ಯಾವು? EN ಇದೆ, FUL, ISH, LESS, LY, SOME, WARD, ಆಮೇಲೆ Y. ಇವುಗಳನ್ನು ನಾವು ಶಬ್ದದ ಕೊನೆಯಲ್ಲಿ ಸೇರಿಸಿ ಸಫಿಕ್ಸಸ್ಗಳನ್ನು ಸೇರಿಸಿ ಹೊಸ ಶಬ್ದಗಳನ್ನು, ಹೊಸ ಅಡ್ಜೆಕ್ಟಿವ್ಸ್ಗಳನ್ನು ರೆಡಿ ಮಾಡಬಹುದು. ಅದೇ ರೀತಿ ಕೆಲವೊಂದಿಷ್ಟು ವರ್ಬ್ಸ್ಗಳನ್ನು ಸಹ ನಾವು ಮಾಡಬಹುದು. ಯಾವ ರೀತಿ? ಈಗ ಒಂದು ವರ್ಡ್ ಇದೆ, ಅದಕ್ಕೆ EN ಅನ್ನು ಕೊನೆಯದಾಗಿ ಸೇರಿಸಿ ನಾವು ಒಂದು ಹೊಸ ವರ್ಬನ್ನು ಮಾಡಬಹುದು. ಈಗ ನೋಡಿರಿ, ವೀಕ್ ಅಂತ ಇರುವಂತಹ ಒಂದು ಶಬ್ದ, ಅದಕ್ಕೆ EN ಅನ್ನು ಸೇರಿಸಿದ್ವಿ ಅಂತಂದರೆ ವೀಕನ್ ಅಂತ ಹೇಳಿ ಆಗ್ತೈತಿ. ಆಮೇಲೆ ಸ್ವೀಟ್ ಇದೆ, ಸ್ವೀಟನ್ ಅಂತ ಹೇಳಿ ಆಗ್ತೈತಿ. ಆಮೇಲೆ ಗ್ಲ್ಯಾಡ್ ಇದೆ, ಗ್ಲ್ಯಾಡನ್ ಅಂತ ಹೇಳಿ ಆಗ್ತೈತಿ. ಈ ರೀತಿ ನಾವು ವರ್ಬ್ಸ್ಗಳನ್ನು ಸಹ ಮಾಡಬಹುದು. ಅದೇ ರೀತಿ ಇಲ್ಲಿ ನೋಡಿ SE ಇದೆ, ER ಇದೆ, ING ಇದೆ. ಇವುಗಳನ್ನು ಸಹ ಸೇರಿಸೋದ್ರ ಮುಖಾಂತರ ನಾವು ಕೆಲವೊಂದಿಷ್ಟು ಶಬ್ದಗಳನ್ನು ವರ್ಬ್ಗಳನ್ನಾಗಿ ಚೇಂಜ್ ಮಾಡ್ಬೋದು. ಅದೇ ರೀತಿ ಆಡ್ವರ್ಬ್ಗಳನ್ನು ಸಹ ಮಾಡಬಹುದು. ಯಾವ ರೀತಿ? LY ಸೇರಿಸುವುದರಿಂದ ಒಂದು ಆಡ್ವರ್ಬ್ ರೆಡಿ ಆಗ್ತೈತೆ ನೋಡಿರಿ. ಇಲ್ಲಿ ಬ್ಯಾಡ್ ಇದದ್ದು ಬ್ಯಾಡ್ಲಿ ಇದು ಒಂದು ಆಡ್ವರ್ಬ್. ಇಲ್ಲಿ ಕೊನೆಯದಾಗಿ ಸೇರಿಸಿರ್ತಕ್ಕಂತಹ ಸಫಿಕ್ಸ್ ಯಾವುದು? LY. ಅದೇ ರೀತಿ ವೈಸ್ಲಿ ಆಗ್ತೈತಿ. ನೆಕ್ಸ್ಟ್ ಬೋಲ್ಡ್ಲಿ. ನೆಕ್ಸ್ಟ್ ಲವಿಂಗ್ಲಿ ಅಂತ ಹೇಳಿ ಆಗ್ತೈತಿ. ಓಕೆ, ಈ ರೀತಿ ಏನಪ್ಪ ಅಂತಂದರೆ LY ಸೇರಿಸೋದರಿಂದ ಆಡ್ವರ್ಬ್ಗಳನ್ನು ರಚನೆ ಮಾಡಬಹುದು. ಅದೇ ರೀತಿ ಆಡ್ವರ್ಬ್ಗಳನ್ನು ಲಾಂಗ್ ಆಗಿರ್ಬೋದು, ವಾರ್ಡ್, ವೇ, ವಾಯ್ಸ್ಗಳನ್ನು ಇವುಗಳನ್ನು ಸಹ ಶಬ್ದದ ಕೊನೆಯಲ್ಲಿ ಸೇರಿಸೋದರ ಮುಖಾಂತರ ನಾವು ಆಡ್ವರ್ಬ್ಗಳನ್ನು ರಚನೆ ಮಾಡಬಹುದು. ವಿದ್ಯಾರ್ಥಿ ಮಿತ್ರರೇ, ನಾವು ಈಗ ಪ್ರಿಫಿಕ್ಸ್ ಆಮೇಲೆ ಸಫಿಕ್ಸ್ಗಳನ್ನು ನೋಡಿದ್ವಿ. ಶಬ್ದದ ಮೊದಲಿಗೆ ಅಂದರೆ ಸ್ಟಾರ್ಟಿಂಗಕ್ಕೆ ಸೇರಿಸುವುದು ಅವುಗಳ ಎಲ್ಲ ಪ್ರಿಫಿಕ್ಸಸ್ಗಳು. ಆಮೇಲೆ ಶಬ್ದದ ಕೊನೆಯಲ್ಲಿ ಸೇರಿಸುವಂತಹ ಅಕ್ಷರ ಅಥವಾ ಅಕ್ಷರಗಳ ಗುಂಪುಗಳು ಏನಿರ್ತಾವು? ಸಫಿಕ್ಸಸ್ಗಳಿರ್ತಾವೆ. ಈಗ ಮುಂದಿನದಾಗಿ ಹೋಮೋಫೋನ್ಸ್ ಅಂತಂದರೆ ಏನು ಅನ್ನೋದನ್ನು ನೋಡೋಣ. ಹೋಮೋಫೋನ್ಸ್ ಅಂತಂದರೆ ಇದಕ್ಕೆ ಕನ್ನಡದಲ್ಲಿ ನಾವು ಸಮಾನೋಚ್ಚಾರದ ಪದಗಳು ಅಂತ ಹೇಳ್ತೇವೆ. ಏನು ಹೇಳ್ತೀವಿ? ಸಮಾನೋಚ್ಚಾರದ ಪದಗಳು ಅಂತಂದರೆ ಏನು? 1 of 2 or more words pronounced alike but different in meaning and spelling. ಇದರ ಅರ್ಥ ಏನಪ್ಪ ಅಂತಂದ್ರೆ ಪದಗಳಲ್ಲಿನ ಅಕ್ಷರಗಳು ಸ್ವಲ್ಪ ಬೇರೆ ಬೇರೆಯಾಗಿದ್ದರೂ ಉಚ್ಚಾರ ಮಾತ್ರ ಒಂದೇ ಇದ್ದು ಅರ್ಥ ಕೂಡ ಬೇರೆಯಾಗಿರುವಂತಹ ಪದಗಳನ್ನು ಇಲ್ಲವೇ ಪದ ಜೋಡಿಗಳನ್ನು ಸಮಾನೋಚ್ಚಾರದ ಪದಗಳು ಅಂತ ಹೇಳ್ತೇವೆ ನಾವು. ಅಂತಂದರೆ ಈಗಿಲ್ಲಿ ಉದಾಹರಣೆಗೆ ನೋಡ್ರಿ, ಸಿ ಅಂಥೇಳಿ ಒಂದು ಶಬ್ದ ಇದೆ. SEA, ಆಮೇಲೆ ಇನ್ನೊಂದು ಸಹ ಏನಿದೆ? ಸಿ ಇದೆ, SEE ಇದೆ. ಸೊ ಇವು ಎರಡೂ ಶಬ್ದಗಳು ಏನಪ್ಪ ಅಂತಂದರೆ ನಾವು ಪ್ರೊನೌನ್ಸ್ ಮಾಡುವಾಗ, ಉಚ್ಚಾರ ಮಾಡುವಾಗ ಏನಪ್ಪ ಅಂತಂದ್ರೆ ಸೇಮ್ ಅನ್ನಿಸ್ತಾ ಇದ್ದಾವೆ, ಹೌದಾ? ಸಿ. ಆದರೆ ಇವುಗಳ ಎರಡುಗಳ ಅರ್ಥ ಏನಿದೆಯಪ್ಪ ಅಂತಂದ್ರೆ ಬೇರೆ ಬೇರೆ ಇದೆ, ಹೌದಾ? ಅರ್ಥನೂ ಬೇರೆ ಬೇರೆ ಇದೆ, ಆಮೇಲೆ ಸ್ಪೆಲ್ಲಿಂಗೂ ಬೇರೆ ಬೇರೆ ಇದೆ. ಇಲ್ಲಿ ಹೋಮೋಫೋನ್ಸ್ದಲ್ಲಿ ಏನು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಇವು ಉಚ್ಚಾರದಲ್ಲಿ ಒಂದೇ ಇರ್ತಾವು, ಆದರೆ ಸ್ಪೆಲ್ಲಿಂಗ್ದಲ್ಲಿ ಮತ್ತು ಅರ್ಥದಲ್ಲಿ ಬೇರೆ ಬೇರೆ ಇರ್ತಾವೆ. ಓಕೆ, ಉಚ್ಚಾರದಲ್ಲಿ ಒಂದೇ ಇರ್ತಾವು, ಆಮೇಲೆ ಸ್ಪೆಲ್ಲಿಂಗ್ದಲ್ಲಿ ಮತ್ತು ಮೀನಿಂಗ್ದಲ್ಲಿ, ಅರ್ಥದಲ್ಲಿ ಬೇರೆ ಬೇರೆ ಇರ್ತಾವೆ. ಓಕೆ, ಈ ರೀತಿ ನಾವು ನೆನಪಿಟ್ಕೋಬಹುದು ಹೋಮೋಫೋನ್ಸ್ಗಳು ಅಂತಂದರೆ.
ಈಗ ಸಿ ಅಂತಂದರೆ ಏನು, ಸಿ ಅಂತಂದರೆ ಸಮುದ್ರ ಆಗ್ತೈತಿ. ಆಮೇಲೆ ಇನ್ನೊಂದು ಸಿ ಅಂತಂದರೆ ಏನು, ನೋಡು ಅಂತೇಳಿ ಆಗ್ತದೆ. ಆಮೇಲೆ ಅದೇ ರೀತಿ ಇನ್ನೊಂದು ಉದಾಹರಣೆ ಇದೆ ಇಲ್ಲಿ. ಈ ಎರಡು ಸ್ಪೆಲ್ಲಿಂಗ್ಗಳು ಬೇರೆ ಬೇರೆ ಇದಾವು, ಆಮೇಲೆ ಅವುಗಳ ಅರ್ಥನೂ ಬೇರೆ ಬೇರೆ ಇದೆ, ಆದರೆ ಉಚ್ಚಾರಣೆಯಲ್ಲಿ ಸೇಮ್. ಓಕೆ, ಸ್ಪೆಲ್ಲಿಂಗ್ ಬೇರೆ ಬೇರೆ, ಅರ್ಥ ಬೇರೆ ಬೇರೆ, ಉಚ್ಚಾರಣೆಯಲ್ಲಿ ಸೇಮ್ ಇರುವಂಥವುಗಳು ಹೋಮೋಫೋನ್ಸ್. ಓಕೆ, ಉದಾಹರಣೆಗೆ ಇಯರ್ ಇದೆ. ಇಯರ್ ಅಂತಂದರೆ ಏನು, ಕಿವಿ ಆಗ್ತೈತೆ. ಆಮೇಲೆ ಇಯರ್ ಅಂತ ಏನು ಇದೆ, ಇಯರ್ ಅಂತಂದರೆ ವರ್ಷ ಆಗ್ತದೆ. ಅದೇ ರೀತಿ ಸೆಲ್ ಇದೆ, ಸೆಲ್. ಆಮೇಲೆ ಟು, ಆಮೇಲೆ ಐ. ಇಲ್ಲಿ ನೋಡ್ರಿ, ಆಯ್ ಅಂತಂದರೆ ನಾನು, ಆಮೇಲೆ ಇದು ಆಯ್ ಅಂತಂದರೆ ಕಣ್ಣು ಆಗ್ತೈತಿ. ಈ ರೀತಿ ಏನಪ್ಪ ಅಂತಂದ್ರೆ ಹೋಮೋಫೋನ್ಸ್ಗಳು ಇರ್ತಾವೆ. ಓಕೆ, ಇಲ್ಲಿ ಈ ಹೋಮೋಫೋನ್ಸ್ ಅಂತಂದರೆ ಯಾವ ರೀತಿ ನೆನಪಿಟ್ಕೋಬೇಕು, ಉಚ್ಚಾರದಲ್ಲಿ ಒಂದೇ, ಆಮೇಲೆ ಸ್ಪೆಲ್ಲಿಂಗು, ಆಮೇಲೆ ಅರ್ಥದಲ್ಲಿ ಬೇರೆ ಬೇರೆ. ಓಕೆ, ಮೂರು ಇರ್ತಾವೆ ಇಲ್ಲಿ. ಮೂರು ಏನಪ್ಪ ಅಂತಂದ್ರೆ ಒಂದು ಪ್ರೊನೌನ್ಸಿಯೇಷನ್ ಮಾಡೋದು, ಆಮೇಲೆ ಇನ್ನೊಂದು ಪ್ರೊನೌನ್ಸಿಯೇಷನ್, ಆಮೇಲೆ ಮೀನಿಂಗ್, ಆಮೇಲೆ ಸ್ಪೆಲ್ಲಿಂಗ್. ಇವುಗಳನ್ನ ನೆನಪಿಟ್ಕೋಬೇಕು. ಈಗ ಇಲ್ಲಿ ಹೋಮೋಫೋನ್ಸ್ ಒಳಗೆ ಪ್ರೊನೌನ್ಸಿಯೇಷನ್ ಏನಿರ್ತೈತಿ, ಸೇಮ್ ಇರ್ತೈತಿ. ಆಮೇಲೆ ಮೀನಿಂಗ್ ಡಿಫ್ರೆಂಟ್ ಇರ್ತೈತಿ. ಆಮೇಲೆ ಅದರದ ಸ್ಪೆಲ್ಲಿಂಗ್ನು ಸಹ ಏನಿರ್ತೈತಿ, ಡಿಫ್ರೆಂಟ್ ಇರ್ತೈತಿ. ಓಕೆ, ಈ ರೀತಿ ನೆನಪಿಟ್ಕೋಬೋದು ನಾವು. ಪ್ರೊನೌನ್ಸಿಯೇಷನ್ ಸೇಮ್ ಇರ್ತೈತಿ, ಮೀನಿಂಗ್ ಡಿಫ್ರೆಂಟ್, ಸ್ಪೆಲ್ಲಿಂಗ್ ಡಿಫ್ರೆಂಟ್. ಓಕೆ, ಈ ರೀತಿ ಇರುವಂಥವುಗಳು ಎಲ್ಲ ಏನಪ್ಪ ಅಂತಂದರೆ ಹೋಮೋಫೋನ್ಸ್ ಅಂತೇಳಿ ನಾವು ಹೇಳ್ತೇವೆ. ಈಗ ಮುಂದಿನದಾಗಿ ಹೋಮೋನಿಮ್ಸ್. ಹೋಮೋನಿಮ್ಸ್ ಅಂತಂದರೆ ಏನು, ಒನ್ ಆಫ್ ಟು ಆರ್ ಮೋರ್ ವರ್ಡ್ಸ್ ಸ್ಪೆಲ್ಡ್ ಆ್ಯಂಡ್ ಪ್ರೊನೌನ್ಸ್ಡ್ ಅಲೈಕ್ ಬಟ್ ಡಿಫ್ರೆಂಟ್ ಇನ್ ಮೀನಿಂಗ್. ಅಂತಂದರೆ ಏನು, ಒಂದೇ ರೀತಿಯ ಅಕ್ಷರ ಜೋಡಣೆ, ಒಂದೇ ರೀತಿಯ ಉಚ್ಚಾರಣೆ ಹೊಂದಿದ್ದರೂ ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನು ಅಥವಾ ಪದ ಜೋಡಿಗಳನ್ನು ನಾವೇನು ಹೇಳ್ತೀವಿ, ಸಮಾನ ರೂಪದ ಪದಗಳು ಅಂತ ಹೇಳ್ತೇವೆ. ಹೋಮೋನಿಮ್ಸ್ ಅಂತಂದರೆ ಸಮಾನ ರೂಪದ ಪದಗಳು. ಈಗ ಅಲ್ಲಿ ನಾವು ಹೋಮೋಫೋನ್ಸ್ದಲ್ಲಿ ಏನು ನೋಡಿದ್ವಿ, ಏನಿತ್ತು ಮೊದಲು ಸ್ಪೆಲ್ಲಿಂಗು, ಆಮೇಲೆ ಮೀನಿಂಗು, ಆಮೇಲೆ ಇನ್ನೊಂದೇನಿತ್ತು ಹೋಮೋಫೋನ್ಸ್ದಲ್ಲಿ ಅಲ್ಲೇನಿತ್ತು PMS ಅಂತಂದರೆ ಪ್ರೊನೌನ್ಸಿಯೇಷನ್, ಮೀನಿಂಗ್, ಆಮೇಲೆ ಸ್ಪೆಲ್ಲಿಂಗ್ ಅಂಥೇಳಿ ಇತ್ತು. ಅಲ್ಲೇನಿತ್ತು ಹೋಮೋಫೋನ್ಸ್ದಲ್ಲಿ ಪ್ರೊನೌನ್ಸಿಯೇಷನ್ ಸಮ ಇತ್ತು, ಅಂತಂದರೆ ಸೇಮ್ ಆಗಿ ಪ್ರೊನೌನ್ಸಿಯೇಷನ್ ಮಾಡ್ತಾಯಿದ್ವಿ, ಉಚ್ಚಾರಣೆ ಮಾಡ್ತಾಯಿದ್ವಿ. ಆಮೇಲೆ ಎಮ್ ಅಂತಂದರೆ ಮೀನಿಂಗ್ ಏನಿತ್ತು ಬೇರೆ ಇತ್ತು. ಆಮೇಲೆ ಅಲ್ಲಿ ಎಸ್ ಅಂತಂದರೆ ಸ್ಪೆಲ್ಲಿಂಗೂ ಸಹ ಏನಿತ್ತು ಬೇರೆ ಇತ್ತು. ಆದರೆ ಇಲ್ಲಿ ಹೋಮೋಫೋನ್ಸ್ದಲ್ಲಿ ಏನಿರ್ತೈತಿಪ್ಪ ಅಂತಂದರೆ ಇಲ್ಲಿ ಸ್ಪೆಲ್ಲಿಂಗ್ ಏನಿರ್ತೈತಿ ಸೇಮ್ ಇರ್ತೈತಿ ಇಲ್ಲಿ, ಹೌದಾ. ಸ್ಪೆಲ್ಲಿಂಗ್ ಸೇಮ್ ಇರ್ತೈತಿ. ಆಮೇಲೆ ಅವುಗಳ ಉಚ್ಚಾರನೂ ಸಹ ಸೇಮ್ ಇರ್ತೈತಿ, ಅವುಗಳ ಉಚ್ಚಾರ ಪ್ರೊನೌನ್ಸಿಯೇಷನ್ನು ಸಹ ಸೇಮ್ ಇರ್ತೈತಿ. ಆದರೆ ಮೀನಿಂಗ್ ಏನಿರ್ತೈತಿ ಡಿಫ್ರೆಂಟ್ ಇರ್ತೈತಿ ಇಲ್ಲಿ, ಡಿಫ್ರೆಂಟ್ ಆಗಿರುವಂತಹ ಒಂದು ಮೀನಿಂಗ್ ಇರ್ತೈತಿ. ಹೋಮೋಫೋನ್ಸ್ ಅಂತಂದರೆ ಅದೇ ಹೋಮೋನಿಮ್ಸ್ ಅಂತಂದ್ರೆ ಅದೇ ಏನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂತಹ ಎರಡು ಶಬ್ದಗಳು ಅವುಗಳ ಉಚ್ಚಾರಣೆ ಸೇಮ್ ಇರ್ತೈತಿ, ಆಮೇಲೆ ಸ್ಪೆಲ್ಲಿಂಗು ಸೇಮ್ ಇರ್ತೈತಿ, ಆದರೆ ಅವುಗಳ ಮೀನಿಂಗ್ ಬೇರೆ ಬೇರೆ ಇರ್ತೈತಿ. ಈಗ ಉದಾಹರಣೆಯಾಗಿ ನೋಡೋಣ ನಾವಿಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ರೈಟ್ ಇದೆ, ಇಲ್ಲೂ ಸಹ ರೈಟ್ ಇದೆ. ನೋಡಿರಿ, ಇಲ್ಲಿ ನಾವು ಹೇಳುವಾಗ ರೈಟ್ ಅಂತೇಳಿ ಎರಡೂ ಉಚ್ಚಾರಣೆ ಸೇಮ್ ಮಾಡಕತ್ತೇವಿ. ಆಮೇಲೆ ಅವುಗಳ ಸ್ಪೆಲ್ಲಿಂಗು ಸಹ ಸೇಮ್ ಇದೆ, RIGHT ಇವು ಎರಡೂಗಳ ಸ್ಪೆಲ್ಲಿಂಗು ಸಹ ಸೇಮ್ ಇದೆ. ಆದರೆ ಮೀನಿಂಗ್ ಏನಿದೆ, ಎಮ್ ಅನ್ನೋದು ಏನಿದೆ ಮೀನಿಂಗ್ ಎರಡೂಗಳ ಬೇರೆ ಬೇರೆ ಇದೆ. ಈ ರೈಟದ ಅದರ ಅರ್ಥ ಬಲ ಅಂಥೇಳಿ ಆಗ್ತೈತಿ, ನಮ್ಮ ಬಲಗಡೆ ಅಂತ ಹೇಳ್ತೇವಲ್ಲ ಅದು. ಆಮೇಲೆ ಇನ್ನೊಂದು ಏನಾಗ್ತೈತಿ, ರೈಟ್, ಇದು ರೈಟ್ ಆಗಿದೆ, ನೀವು ಹೇಳುವಂಥ ಉತ್ತರ ರೈಟ್ ಅಂತ ಹೇಳ್ತೇವಲ್ಲ ಅದಕ್ಕೇನು ಅಲ್ಲಿ ಬರುವಂತಹ ಅರ್ಥ ಸರಿ, ಹೌದಾ. ಇವು ಎರಡೂಗಳು ಏನಪ್ಪ ಅಂತಂದ್ರೆ ಹೇಳಲಿಕ್ಕೆ ಸೇಮ್ ಇದಾವು, ಆಮೇಲೆ ಬರೀಲಿಕ್ಕೂ ಸಹ ಸೇಮ್ ಇದಾವು, ಆದರೆ ಅವುಗಳ ಅರ್ಥ ಬೇರೆ ಬೇರೆ ಇದೆ. ಓಕೆ, ಈ ಒಂದು ಏನಪ್ಪ ಅಂತಂದ್ರೆ ನಾವು ಚಾರ್ಟನ್ನು ನೆನಪಿಟ್ಕೊಂಡ್ವಿ ಅಂತಂದ್ರೆ ಹೋಮೋಫೋನ್ಸ್ ಆಮೇಲೆ ಹೋಮೋನಿಮ್ಸ್ಗಳನ್ನು ನಾವು ನೆನಪಿಟ್ಕೋಬಹುದು. ಈಗ ನೋಡಿಲ್ಲಿ ಹೋಮೋಫೋನ್ಸ್ ಒಳಗೆ ಏನಿರ್ತೈತಿ, PMS ಅಂತೇಳಿ ಮೊದಲು ನೆನಪಿಟ್ಕೋಬೇಕು. PM ಪ್ರೈಮ್ ಮಿನಿಸ್ಟರ್ ಅಂತೇಳಿ ನೆನಪಿಟ್ಕೊಳ್ರಿ. PMS, ಓಕೆ, PMS ಪ್ರೈಮ್ ಮಿನಿಸ್ಟರ್ ಎಸ್. ಓಕೆ, PMS ಒಳಗೆ ಏನಪ್ಪ ಅಂತಂದ್ರೆ ಹೋಮೋಫೋನ್ಸ್, ಫೋನ್ ನಾವು ಮಾತಾಡ್ತೇವಲ್ಲ ಹೋಮೋಫೋನ್ಸ್ ಅದರೊಳಗೆ ಏನಪ್ಪ ಅಂತಂದ್ರೆ ಸ್ಟಾರ್ಟಿಂಗಕ್ಕೆ ಇರೋದು = ಆಮೇಲೆ ಡಿ ಅಂತಂದ್ರೆ ಡಿಫ್ರೆಂಟ್. ಅದೇ ರೀತಿ ಹೋಮೋನಿಮ್ಸ್ ಒಳಗೆ ಸ್ಟಾರ್ಟಿಂಗಕ್ಕೆ = ಕೊನೆಯದಲ್ಲಿಯೂ ಸಹ = ನಡುವೆ ಮಾತ್ರ ಡಿ. ಅಂದರೆ
ಎರಡು ಒಳಗೆ ಏನು ನಾವು ನೋಡ್ಕೋಬಹುದು ಅಂತಂದರೆ ಇಲ್ಲಿ ಮೀನಿಂಗ್ಗಳು ಬೇರೆ ಬೇರೆನೇ ಇದಾವೆ. ಹೌದಾ, ಹೋಮೋಫೋನ್ಸ್ ಒಳಗೂ ಮೀನಿಂಗ್ ಬೇರೆನೇ ಇದೆ, ಆಮೇಲೆ ಹೋಮೋನಿಮ್ಸ್ ಒಳಗೂ ಮೀನಿಂಗ್ ಬೇರೆನೇ ಇರ್ತೈತಿ. ಆದರೆ ಒಂದು ಡಿಫ್ರೆನ್ಸ್ ಏನೈತಿ ಇಲ್ಲಿ, ಸ್ಪೆಲ್ಲಿಂಗ್ ಒಳಗೆ ಡಿಫ್ರೆನ್ಸ್ ಐತಿ ನೋಡ್ರಿ ಇಲ್ಲಿ. ಎಸ್ ಲಾಸ್ಟ್ದ ಈಗ ಹೋಮೋಫೋನ್ಸ್ ಒಳಗೆ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇರ್ತೈತಿ, ಆದರೆ ಹೋಮೋನಿಮ್ಸ್ ಒಳಗೆ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇರೋದಿಲ್ಲ, ಸ್ಪೆಲ್ಲಿಂಗ್ನು ಸಹ ಸೇಮ್ ಇರ್ತೈತಿ. ಇದೊಂದು ಚಾರ್ಟನ್ನು ನೀವು ನೆನಪಿಟ್ಕೊಂಡ್ರಿ ಅಂತಂದ್ರೆ ಹೋಮೋಫೋನ್ಸ್ ಆಮೇಲೆ ಹೋಮೋನಿಮ್ಸ್ಗಳನ್ನು ನಾವು ನೆನಪಿಟ್ಕೋಬಹುದು. ಓಕೆ, ಈಗ ಮುಂದಿನದಾಗಿ ಎಪಾನಿಮ್ಸ್ ಅಂತಂದರೆ ಏನು? ಒನ್ ಹೂ ಗಿವ್ಸ್ ಈಸ್ ಎ ನೇಮ್ ಟು ಸಮಥಿಂಗ್ ಎ hero invented to account for the name of a place or people, a character who gives a play etc. ಅಂತಂದರೆ ಏನಪ್ಪ ಇಲ್ಲಿ ಹೋಮೋನಿಮ್ಸ್ ಅಂತಂದರೆ ಎಪಾನಿಮ್ಸ್ ಅಂತಂದರೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ವಿಜ್ಞಾನಿಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳು ಅವರು ಹಿಡಿದಿರುವಂತಹ ಕೆಲವೊಂದಿಷ್ಟು ವಸ್ತುಗಳಿಗೆ ಅಥವಾ ಕೆಲವೊಂದಿಷ್ಟು ಪ್ರಯೋಗಗಳಿಗೆ ತಮ್ಮದೇ ಆದಂತಹ ಏನು ಮಾಡ್ಯಾರ ಅಂತಂದ್ರೆ ಹೆಸರುಗಳನ್ನು ಕೊಟ್ಟಾರ. ಆ ರೀತಿ ಇರುವಂತಹ ಶಬ್ದಗಳು ಏನು ಇರ್ತಾವಲ್ಲ ಅವುಗಳಿಗೆ ಎಪಾನಿಮ್ಸ್ ಅಂತ ಹೇಳ್ತೇವೆ ನಾವು. ಓಕೆ, ಈಗ ಉದಾಹರಣೆಗೆ ಇಲ್ಲಿ ರಾಮನ್ ಇಫೆಕ್ಟ್ ಅಂಥೇಳಿ ಇದೆ. ಹೌದಾ, ರಾಮನ್ ಇಫೆಕ್ಟ್ ಸಿ ವಿ ರಾಮನ್ರವರು ಏನಪ್ಪ ಅಂತಂದ್ರೆ ಬೆಳಕಿನ ಚದುರುವಿಕೆಯನ್ನು ಕಂಡು ಹಿಡಿದಿದ್ರು. ಸೊ ಅದು ಒಂದು ಪ್ರಯೋಗ ಅಥವಾ ಏನವರು ಒಂದು ಪ್ರಯೋಗವನ್ನು ಮಾಡ್ಯಾರಲ್ಲ, ಆ ಒಂದು ಎಲ್ಲ ಪ್ರಯೋಗಕ್ಕೆ ಏನಂತೇಳಿ ನಾವು ಏನಂತೇಳಿ ಅವ್ರ ಹೆಸರು ಕೊಟ್ಟರು, ರಾಮನ್ ಇಫೆಕ್ಟ್ ಅಂತೇಳಿ. ಸಿ ವಿ ರಾಮನ್ರವರು ಆ ಒಂದು ಬೆಳಕಿನ ಚದುರುವಿಕೆಗೆ ಒಂದು ಹೆಸರನ್ನು ಕೊಟ್ಟರು, ಅದಕ್ಕೇನಪ್ಪ ರಾಮನ್ ಇಫೆಕ್ಟ್ ಅಂತೇಳಿ ಹೇಳ್ತೇವೆ. ಹೌದಾ, ಇದನ್ನು ಏನು ಸಿ ವಿ ರಾಮನ್ರವರ ಹೆಸರಿನ ಮೇಲೆ ಕೊಟ್ಟರು. ಈ ಒಂದು ಏನು ಶಬ್ದ ಇದಾವಲ್ಲ ಅವುಗಳಿಗೆ ಎಪಾನಿಮ್ ಅಂತ ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಸಿ ವಿ ರಾಮನ್ರವರಿಗೆ ರಾಮನ್ ಇಫೆಕ್ಟ್ ಇದಕ್ಕಾಗಿಯೇ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಆ ನೊಬೆಲ್ ಪ್ರೈಸ್ ಎಷ್ಟನೇ ಇಸವಿಯಲ್ಲಿ ಸಿಕ್ತು ಅನ್ನೋದನ್ನು ನನ್ನ ಈ ಒಂದು ಕಾಮೆಂಟ್ ಬಾಕ್ಸ್ದಲ್ಲಿ ನೀವು ನನಗೆ ಬರೆಯಿರಿ. ಓಕೆ, ಅದೇ ರೀತಿ ಹ್ಯಾಲಿಸ್ ಕಾಮೆಟ್ ಅಂಥೇಳಿ ಇದೆ. ಹ್ಯಾಲಿ ಧೂಮಕೇತು ನೀವು ಕೇಳಿರಬಹುದು. ಹೌದಾ, ಹ್ಯಾಲಿ ಧೂಮಕೇತುವನ್ನು ಕಂಡು ಹಿಡಿದಿರ್ತಕ್ಕಂತಹ ವಿಜ್ಞಾನಿ ಎಡ್ಮಂಡ್ ಹ್ಯಾಲಿ ಅಂಥೇಳಿ. ಎಡ್ಮಂಡ್ ಹ್ಯಾಲಿ ಅವರು 1758ರಲ್ಲಿ ಇದನ್ನು ಕಂಡು ಹಿಡಿದ್ರು. ಅವಾಗ ಕಂಡು ಹಿಡಿದಾಗ ಆ ಧೂಮಕೇತುವಿಗೆ ಅವ್ರದ ಹೆಸರನ್ನು ಕೊಟ್ಟರು, ಹ್ಯಾಲಿಸ್ ಕಾಮೆಟ್ ಅಂಥೇಳಿ. ಓಕೆ, ಈ ರೀತಿ ಏನಪ್ಪ ಅಂತಂದ್ರೆ ಆ ವಿಜ್ಞಾನಿಗಳ ಹೆಸರನ್ನು ಕೊಟ್ಟರು. ಈ ಶಬ್ದಗಳು ಏನಾಗ್ತಾವೆ, ಇವು ಎಪಾನಿಮ್ಸ್ಗಳು ಆಗ್ತಾವೆ. ಅದೇ ರೀತಿ ಸೆಲ್ಸಿಯಸ್ ಇದೆ. ಸೆಲ್ಸಿಯಸ್ ಅಂತಂದರೆ ಇದು ಒಂದು ಡಿಗ್ರಿ ಟೆಂಪ್ರೇಚರನ್ನು ಅಳತೆ ಮಾಡುವಂತಹ ಒಂದು ಯೂನಿಟ್ ಸೆಲ್ಸಿಯಸ್. ಇದನ್ನು ಸಹ ಯಾರು ಕಂಡು ಹಿಡಿದಿದ್ರು, ಆ್ಯಂಡರ್ಸ್ ಸೆಲ್ಸಿಯಸ್ ಅನ್ನುವಂತಹ ವಿಜ್ಞಾನಿ ಕಂಡು ಹಿಡಿದ್ರು. ಇದನ್ನು 1742ರಲ್ಲಿ ಆ್ಯಂಡರ್ಸ್ ಸೆಲ್ಸಿಯಸ್ ವಿಜ್ಞಾನಿ ಕಂಡು ಹಿಡಿದ್ರು. ಆ ಒಂದು ವಿಜ್ಞಾನಿಯ ಹೆಸರಿನ ಮೇಲೆ ಆ ಟೆಂಪ್ರೇಚರನ್ನು ಅಳತೆ ಮಾಡುವಂತಹ ಯೂನಿಟ್ಗೆ ಹೆಸರನ್ನು ಸೆಲ್ಸಿಯಸ್ ಅಂತ ಇಟ್ಟರು. ಅದೇ ರೀತಿ ಫ್ಯಾರನ್ ಹೀಟನ್ನು ಸಹ ಏನಪ್ಪ ಅಂತಂದ್ರೆ ವಿಜ್ಞಾನಿ ಆದಂತಹ ಡ್ಯಾನಿಯಲ್ ಗ್ಯಾಬ್ರಿಯಲ್ ಫ್ಯಾರನ್ ಹೀಟ್ ಅವರು 1724ರಲ್ಲಿ ಫ್ಯಾರನ್ ಹೀಟ್ ಅದು ಸಹ ಏನಪ್ಪ ಅಂದ್ರೆ ಟೆಂಪ್ರೇಚರನ್ನು ಅಳತೆ ಮಾಡುವಂತಹ ಒಂದು ಯೂನಿಟ್. ಇದಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಆ ವಿಜ್ಞಾನಿಯ ಫ್ಯಾರನ್ ಹೀಟ್ ಅವರ ಹೆಸರನ್ನು ಆ ಒಂದು ಯೂನಿಟ್ಗೆ ಹೆಸರನ್ನು ಇಟ್ಟರು. ಇದಕ್ಕಿಂತಲೂ ಏನಪ್ಪ ಅಂತಂದ್ರೆ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು, ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದಂತಹ ಮೌಂಟ್ ಯಾವುದಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ಗೂ ಸಹ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಒಬ್ಬರು ಸರ್ವೇಯರ್ ಇದ್ದರು, ಜಾರ್ಜ್ ಎವರೆಸ್ಟ್ ಅಂಥೇಳಿ. ಅವ್ರ ಹೆಸರನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಮೌಂಟ್ ಎವರೆಸ್ಟ್ಗೆ ಅವ್ರ ಹೆಸರನ್ನು ಇಟ್ಟರು. ಓಕೆ, ಎವರೆಸ್ಟ್ ಅಂಥೇಳಿ ಅವರು ಜಾರ್ಜ್ ಎವರೆಸ್ಟ್ ಅಂಥೇಳಿ ಒಬ್ಬರು ಬ್ರಿಟಿಷ್ ಸರ್ವೇಯರ್ ಅವರು 1856ರಲ್ಲಿ ಅವರ ಒಂದು ಹೆಸರನ್ನು ಆ ಒಂದು ಪರ್ವತಕ್ಕೆ ಮೌಂಟ್ ಎವರೆಸ್ಟ್ ಅಂಥೇಳಿ ಹೆಸರಿಟ್ಟರು. ಅವರು ಆ ಒಂದು ಸರ್ವೇಯರ್ ಜೊತೆಗೆ ನಮ್ಮ ಭಾರತದ ಒಬ್ಬರು ಸಹ ಮ್ಯಾಥಮೆಟಿಷಿಯನ್ ಇದ್ದರು, ಅವರು ಸಹ ಕೆಲಸ ಮಾಡ್ಯಾರೆ. ಅವ್ರ ಹೆಸರು ಏನಪ್ಪ ಅಂತಂದರೆ ರಾಧಾನಾಥ್ ಸಿಕ್ದರ್ ಅಂಥೇಳಿ. ಓಕೆ, ಅವರು ಸಹ ಅವ್ರ ಜೊತೆಗೆ ಕೆಲಸ ಮಾಡ್ಯಾರೆ. ಆ ಒಂದು ಎವರೆಸ್ಟ್ದ ಎಷ್ಟು ಎತ್ತರ ಇದೆ ಅನ್ನೋದನ್ನು ಒಂದು ಅಳತೆ ಮಾಡಲಿಕ್ಕೆ ಅವರು ಸಹ ಸಹಾಯವನ್ನು ಮಾಡ್ಯಾರ. ಓಕೆ, ಈ ರೀತಿ ವಿಜ್ಞಾನಿಗಳು ಕಂಡು ಹಿಡಿದಿರ್ತಕ್ಕಂತಹ ತಮ್ಮದೇ ಆದಂತಹ ಪ್ರಯೋಗಗಳಿಗೆ ಅಥವಾ ವಸ್ತುಗಳಿಗೆ ಅಥವಾ ಪ್ಲೇಸಸ್ಗಳಿಗೆ ಏನಪ್ಪ ಅಂತಂದ್ರೆ ಆ ವಿಜ್ಞಾನಿಗಳ ಹೆಸರನ್ನು ಇಟ್ಟರು. ಆ ಇಟ್ಟಿರ್ತಕ್ಕಂಥ ಏನು ಶಬ್ದಗಳಿದಾವಲ್ಲ ಅವುಗಳು ಎಲ್ಲ ಏನು ಆಗ್ತಾವು, ಎಪಾನಿಮ್ಸ್ ಆಗ್ತಾವೆ. ಏನು ಅವುಗಳೆಲ್ಲ ಎಪಾನಿಮ್ಸ್.
ಈಗ ಇನ್ನೂ ಕೆಲವೊಂದಿಷ್ಟು ವರ್ಡ್ಸ್ಗಳಿದಾವು. ಅವುಗಳು ಯಾವಪ್ಪ ಅಂತಂದ್ರೆ ಪ್ಯಾರೋನಿಮ್ಸ್ ಅಂತ ಹೇಳಿ ಹೇಳ್ತೇವೆ ನಾವು. ಪ್ಯಾರೋನಿಮ್ಸ್ ಅಂತಂದರೆ ಏನು? ಫಾರ್ಮಿಂಗ್ ಫ್ರಾಮ್ ಎ ವರ್ಡ್ ಇನ್ ಅನದರ್ ಲ್ಯಾಂಗ್ವೇಜ್ ಹ್ಯಾವಿಂಗ್ ಎ ಫಾರ್ಮ್ ಸಿಮಿಲರ್ ಟು ದ್ಯಾಟ್ ಆಫ್ ಎ ಕಾಗ್ನೇಟ್ ಫಾರಿನ್ ವರ್ಡ್ ಅಂತಂದರೆ ಏನಪ್ಪ, ಈಗ ಕೆಲವೊಂದಿಷ್ಟು ವರ್ಡ್ಸ್ಗಳು ಬೇರೆ ಬೇರೆ ಭಾಷೆಯಿಂದ, ಬೇರೆ ಬೇರೆ ವಿದೇಶಿಯ ಭಾಷೆಯಿಂದ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ತಗೊಂಡು ಅವುಗಳನ್ನ ಏನು ಮಾಡ್ಯಾರಪ್ಪ ಅಂತಂದ್ರೆ ತಮ್ಮದೇ ಭಾಷೆಯಲ್ಲಿ ಆ ವರ್ಡ್ಸ್ಗಳನ್ನು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ ಸೇರಿಸ್ಯಾರ. ಅಂದರೆ ಯಾವ ರೀತಿ? ಒಂದೇ ಜಾತಿಯಲ್ಲಿರುವಂತಹ ಶಬ್ದಗಳು. ಈಗ ನೋಡಿರಿ, ಕಾಗ್ನೇಟ್ ಅಂತಂದರೆ ಒಂದೇ ಜಾತಿ ಅಥವಾ ಒಂದೇ ಮೂಲ. ಈಗ ಉದಾಹರಣೆಗೆ ಇಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂತಹ ಮಾತ್ರ ಅಂತ ಒಂದು ಶಬ್ದ ಇದೆ. ಅದನ್ನು ಗ್ರೀಕ್ ಭಾಷೆಯಲ್ಲಿ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರು, ಫಾರ್ಮಿಂಗ್ ಮಾಡಿಕೊಂಡ್ರು. ಅದು ಯಾವ ರೀತಿ ಆಯ್ತು? ಮೆಟೇರ್ ಅಂಥೇಳಿ ಆಯ್ತು. ಆಮೇಲೆ ಲ್ಯಾಟಿನ್ ಭಾಷೆಯಲ್ಲಿ ಮ್ಯಾಟರ್ ಅಂತ ಹೇಳ್ತು. ಅದೇ ರೀತಿ ಇಂಗ್ಲೀಷ್ನಲ್ಲಿ ಏನು ಮಾಡಿಕೊಂಡ್ರು? ಮದರ್ ಅಂತ ಹೇಳಿ ಮಾಡಿಕೊಂಡ್ರು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಕಾಗ್ನೇಟ್ ಫಾರಿನ್ ವರ್ಡ್ಸ್ಗಳು ಅಂತ ಹೇಳ್ತೇವೆ. ಅಂದರೆ ಒಂದೇ ಜಾತಿಯ, ಒಂದೇ ಮೂಲದ ಶಬ್ದಗಳು. ಈ ರೀತಿ ಬೇರೆ ಬೇರೆ ಶಬ್ದಗಳನ್ನು ನಾವು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಬೇರೆ ಬೇರೆ ಹೊಸದಾಗಿರುವಂಥ ಶಬ್ದಗಳನ್ನು ರಚನೆ ಮಾಡ್ಕೊಂಡ್ವಿ. ಅದೇ ರೀತಿ ಗ್ರೀಕ್ ಭಾಷೆಯಲ್ಲಿ ಡಿಯೋ ಅಂತ ಹೇಳಿದೆ ಲ್ಯಾಟಿನ್ ಭಾಷೆಯಲ್ಲಿ. ಅದನ್ನು ಇಂಗ್ಲೀಷ್ದಲ್ಲಿ ನಾವು ಟು ಅಂಥೇಳಿ ಮಾಡ್ಕೊಂಡ್ವಿ. ಈ ರೀತಿ ಶಬ್ದಗಳನ್ನು ಮಾಡ್ಕೊಂಡ್ವಿ. ಅದೇ ರೀತಿ ಗ್ರೀಕ್ದಲ್ಲಿ ಬೈಬ್ಲೋಸ್ ಅಂತ ಹೇಳಿದೆ. ಅದೇ ರೀತಿ ಲ್ಯಾಟಿನ್ದಲ್ಲಿ ಬಿಬ್ಲಿಸ್ ಅಂತ ಹೇಳಿದೆ. ಅದೇ ಶಬ್ದವನ್ನು ಇಂಗ್ಲೀಷ್ದಲ್ಲಿ ನಾವು ಬೈಬಲ್ ಅಂತೇಳಿ ಮಾಡ್ಕೊಂಡ್ರು. ಈ ರೀತಿ ಮಾಡ್ಕೊಂಡಿರ್ತಕ್ಕಂತಹ ಶಬ್ದಗಳು ಎಲ್ಲವುಗಳು ಏನಪ್ಪ ಅಂತಂದ್ರೆ ಪ್ಯಾರೋನಿಮ್ಸ್ ಅಂತೇಳಿ ಹೇಳ್ತೇವೆ. ಪ್ಯಾರೋನಿಮ್ಸ್ ಅಂತಂದರೆ ಬೇರೆ ಬೇರೆ ದೇಶದಿಂದ ಏನಪ್ಪ ಅಂತಂದ್ರೆ ಶಬ್ದಗಳನ್ನು ತಗೊಂಡು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಹೊಸ ಶಬ್ದಗಳನ್ನು ರಚನೆ ಮಾಡೋದು ಪ್ಯಾರೋನಿಮ್ಸ್. ಹೀಗೆ ಪದಗಳನ್ನು ವಿಶ್ಲೇಷಿಸುತ್ತಾ ಹೋದರೆ ಒಂದು ದೊಡ್ಡ ಹೊತ್ತಿಗೆ ಸಿದ್ಧವಾಗ್ತದೆ. ಯಾವುದೇ ಭಾಷೆಯನ್ನು ಪ್ರಭಾವಶಾಲಿಯಾಗಿ ಅರ್ಥಗರ್ಭಿತವಾಗಿ ಮನಮುಟ್ಟುವಂತೆ ಉಪಯೋಗಿಸಬೇಕಾದರೆ ಆ ಭಾಷೆಯ ಶಬ್ದ ಭಂಡಾರ ಅಂದರೆ ವೊಕ್ಯಾಬುಲರಿ ಅಂತ ಹೇಳ್ತೇವಲ್ಲ, ಅದು ಸಾಕಷ್ಟು ನಮ್ಮಲ್ಲಿರಬೇಕು. ಇಂಗ್ಲೀಷ್ ಭಾಷೆ ಜಗತ್ತಿನ ಅತ್ಯಂತ ದೊಡ್ಡದಾದ ಎರವಲು ಪಡೆದ ಭಾಷೆ. ಅದು ಜಗತ್ತಿನ ಎಲ್ಲ ಭಾಷೆಗಳಿಂದಲೂ ಸಾಕಷ್ಟು ಪದಗಳನ್ನು ಎರವಲು ಪಡೆದುಕೊಂಡಿದೆ. ಸೊ ಯಾವ್ಯಾವ ದೇಶದಿಂದ ಯಾವ್ಯಾವ ಪದಗಳನ್ನು ಪಡ್ಕೊಂಡೈತಿ ಅನ್ನೋದಕ್ಕಿಂತಲೂ ಇಲ್ಲಿ ಬ್ರೀಫಾಗಿ ನಾವು ಯಾವ್ಯಾವ ದೇಶದಿಂದ ಎರವಲು ಮಾಡ್ಕೊಂಡೈತಿ ಅನ್ನೋದನ್ನು ನಾವಿಲ್ಲಿ ಬ್ರೀಫಾಗಿ ನೋಡೋಣ. ವರ್ಡ್ಸ್ ಬಾರೋಡ್ ಫ್ರಾಮ್ ಅದರ್ ಲ್ಯಾಂಗ್ವೇಜಸ್, ಯಾವ್ಯಾವ ದೇಶದಿಂದ ಶಬ್ದಗಳನ್ನು ಎರವಲು ಪಡ್ಕೊಂಡೈತಿ ಇಂಗ್ಲೀಷ್ ಭಾಷೆ ಅನ್ನೋದನ್ನು ನೋಡೋಣ. ಇಲ್ಲಿ ಸೆಲ್ಟಿಕ್ ಲ್ಯಾಂಗ್ವೇಜಸ್ದಿಂದ ಪಡ್ಕೊಂಡೈತಿ. ಆಮೇಲೆ ಡಚ್ ಲ್ಯಾಂಗ್ವೇಜಸ್, ಫ್ರೆಂಚ್, ಜರ್ಮನ್, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಕೆರೇಬಿಯನ್ ಲ್ಯಾಂಗ್ವೇಜಸ್ದಿಂದ, ಆಮೇಲೆ ಆಫ್ರಿಕನ್, ಅರೇಬಿಕ್, ಆಮೇಲೆ ಹಿಬ್ರೂ ಭಾಷೆಯಿಂದನೂ ಪಡ್ಕೊಂಡೈತಿ. ಆಮೇಲೆ ಇಂಡಿಯನ್ ಲ್ಯಾಂಗ್ವೇಜಸ್ದಿಂದ ಪಡ್ಕೊಂಡೈತಿ. ನೋಡಿ, ನಮ್ಮ ಭಾರತೀಯ ಲ್ಯಾಂಗ್ವೇಜ್ದಿಂದನೂ ಸಹ ಕೆಲವೊಂದಿಷ್ಟು ಶಬ್ದಗಳನ್ನು ಇಂಗ್ಲೀಷ್ದಲ್ಲಿ ನಾವು ಸೇರಿಸೇವಿ. ಅದೇ ರೀತಿ ಚೈನೀಸ್ ಆಮೇಲೆ ಜಪನೀಸ್ದೊಳಗೂ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಶಬ್ದಗಳು ಎರವಲು ಇಂಗ್ಲೀಷ್ ಮಾಡ್ಕೊಂಡೈತೆ ಅಂತೇಳಿ ಹೇಳ್ತೇವೆ. ಈಗ ಇಲ್ಲಿ ನಾವು ಭಾರತೀಯ ಕೆಲವೊಂದಿಷ್ಟು ಶಬ್ದಗಳು ಯಾವ್ಯಾವು ಇಂಗ್ಲೀಷ್ದಲ್ಲಿ ಸೇರ್ಕೊಂಡಿವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಯಾವ್ಯಾವಪ್ಪ ಅಂತಂದರೆ ಇಂಡಿಯನ್ ಲ್ಯಾಂಗ್ವೇಜಸ್ಗಳು ಇಂಗ್ಲೀಷ್ದಲ್ಲಿ ಯಾವ್ಯಾವುದಾವೆ? ಅದೇ ಒಂದನೇದ್ದು ಅನಾಕೊಂಡಾ ಇದೆ. ಆಮೇಲೆ ಬಂಗ್ಲಾ, ಚಟ್ನಿ, ಕರ್ರಿ, ಜೂಟ್, ಜಂಗಲ್, ಜಿಮ್ಖಾನಾ, ಮ್ಯಾಂಗೋ, ಮಂತ್ರ, ಆಮೇಲೆ ಪಂಡಿತ್, ಯೋಗ, ಸೂತ್ರ, ಶುಗರ್, ಶಾಂಪೋ, ಸ್ವಸ್ತಿಕ್, ಪಕೋರಾ. ಓಕೆ, ಇವು ಎಲ್ಲವೂ ಏನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಿಂದ ಎರವಲು ಮಾಡಿಕೊಂಡು ಇಂಗ್ಲೀಷದಲ್ಲಿ ಸೇರ್ಕೊಂಡಿರುವಂತಹ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಶಬ್ದಗಳನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡೀವಿ. ಓಕೆ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ನಾವು ಬಹಳಷ್ಟು ಏನೇನು ನೋಡಿದ್ವಿಪ್ಪ ಅಂತಂದ್ರೆ ಪ್ರಿಫಿಕ್ಸಸ್ಗಳನ್ನು ನೋಡಿದ್ವಿ, ಸಫಿಕ್ಸಸ್ಗಳನ್ನು ನೋಡಿದ್ವಿ, ಹೋಮೋಫೋನ್ಸ್ ನೋಡಿದ್ವಿ, ಆಮೇಲೆ ಹೋಮೋನಿಮ್ಸ್ಗಳನ್ನು ನೋಡಿದ್ವಿ, ಆಮೇಲೆ ಎಪೋನಿಮ್ಸ್ಗಳನ್ನು ನೋಡಿದ್ವಿ, ಪ್ಯಾರೋನಿಮ್ಸ್ಗಳನ್ನು ನೋಡಿದ್ವಿ. ಆಮೇಲೆ ನಮ್ಮ ಭಾರತ ದೇಶದಿಂದ ಯಾವ್ಯಾವ ಶಬ್ದಗಳು ಕೆಲವೊಂದಿಷ್ಟು ಇಂಗ್ಲೀಷ್ ಭಾಷೆಯಲ್ಲಿ ಹೋಗ್ಯಾವ ಅವುಗಳನ್ನು ಸಹ ನಾವು ಏನು ಮಾಡಿದ್ವಿ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ಎಲ್ಲರಿಗೂ ಈ ಒಂದು ನನ್ನ ವಿಡಿಯೋಸ್ಗಳನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಆಮೇಲೆ ಎಲ್ಲರೂ ಮನೆಯಲ್ಲಿ ಇರ್ರಿ, ಆಮೇಲೆ ಎಲ್ಲರೂ ಸೇಫಾಗಿರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್.